ನಮಸ್ಕಾರ ವೀಕ್ಷಕರೇ, ಸ್ವಂತ ಉದ್ಯೋಗವನ್ನು ಯಾರು ಮಾಡಲು ಬಯಸುತ್ತಿದ್ದೀರಾ ಹಾಗೂ ತನ್ನದೇ ಆದಂಥ ಉದ್ಯೋಗವನ್ನು ಯಾರು ಮಾಡಲು ಬಯಸುತ್ತಿದ್ದಾರೆ ಎಲ್ಲರಿಗೂ ಭರ್ಜರಿ ಗುಡ್ ನ್ಯೂಸ್. 2 ಲಕ್ಷ ರೂಪಾಯಿ ಉಚಿತವಾಗಿ ಫ್ರೀಯಾಗಿ ಸಹಾಯಧನ ಸಿಗ್ತಾ ಇದೆ. ಆ ಒಂದು ಯೋಜನೆಯ ಹೆಸರು ಏನು, ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು, ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು, ಎಲ್ಲ ಮಾಹಿತಿಯನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೇನೆ. ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕನ್ನು ಕೊಟ್ಬಿಟ್ಟು ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಬನ್ನಿ ವೀಕ್ಷಕರೇ, ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡೋಣ. ಈ ಒಂದು ಯೋಜನೆ ಹೆಸರು ಏನು ಅಂದರೆ ಉದ್ಯೋಗ ಖಾತ್ರಿ ಯೋಜನೆ ಅಂತ. ಈ ಯೋಜನೆ ಅಡಿಯಲ್ಲಿ ಪಶು ಶೆಡ್ ಅನ್ನ ಹೊಡಿಲಿಕ್ಕೆ ಗೋರ್ಮೆಂಟ್ ಅವರು 2 ಲಕ್ಷ ರೂಪಾಯಿ ಸಹಾಯಧನವಾಗಿ ಕೊಡ್ತಾ ಇದ್ದಾರೆ. ಪಶುಗಳು ಅಂದರೆ ಕುರಿ, ಮೇಕೆ, ಎಮ್ಮೆ, ಆಡು ಈ ತರ ಪಶುಗಳನ್ನು ಸಾಕಾಣಿಕೆ ಮಾಡಲು 2 ಲಕ್ಷ ರೂಪಾಯಿನ ಸಹಾಯಧನವಾಗಿ ಕೊಡ್ತಾ ಇದ್ದಾರೆ. 2 ಲಕ್ಷ ರೂಪಾಯಿ ಸಹಾಯಧನವನ್ನು ಕೊಡ್ತಾ ಇದ್ದಾರೆ. ಆ 2 ಲಕ್ಷ ರೂಪಾಯಿನ ವಾಪಸ್ಸಾಗಿ ಅವರಿಗೆ ಕಟ್ಟುವ ಅವಶ್ಯಕತೆ ಇಲ್ಲ. ಸೊ ಹಾಗಾದ್ರೆ ಬನ್ನಿ ವೀಕ್ಷಕರೇ, ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಹೇಳ್ತಾ ಹೋಗ್ತೇನೆ, ನೋಡ್ತಾ ಹೋಗಿ ಒಂದೊಂದಾಗಿ. ಆಧಾರ್ ಕಾರ್ಡ್, ಜಾಬ್ ಕಾರ್ಡ್ ಅಂದ್ರೆ ಹಳ್ಳಿ ಜನರಿಗೆ ಮುಖ್ಯವಾಗಿ ಗೊತ್ತಿರುತ್ತೆ. ಅದು ಮತ್ತೆ ರೇಷನ್ ಕಾರ್ಡ್, BPL ಆಗಿರಲಿ, APL ಆಗಿರಲಿ, ಯಾವುದೇ ತರದೊಂದು ರೇಷನ್ ಕಾರ್ಡ್ ಬೇಕಾಗಿರುತ್ತದೆ. ಪಾಸ್ವರ್ಡ್ ಸೈಜ್ ಫೋಟೋ ಬೇಕಾಗುತ್ತದೆ. ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಬೇಕಾಗಿರುತ್ತದೆ. ಬ್ಯಾಂಕ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿರುವ ನಂಬರ್ ಬೇಕಾಗಿರುತ್ತದೆ. ಮತ್ತೆ 2 ಲಕ್ಷ ಸಹಾಯಧನ ಪಡಿಬೇಕಂದ್ರೆ RTC ಕಡ್ಡಾಯವಾಗಿರುತ್ತದೆ. RTC ಅಂದ್ರೆ ಹಳ್ಳಿ ಜನರಿಗೆ ಗೊತ್ತಿರುತ್ತೆ, ಪಹಾನಿ ಅಂತ, ಪಹಾನಿ ಬೇಕಾಗಿರುತ್ತದೆ. ಸೊ ಈಗ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕಪ್ಪ ಅಂದ್ರೆ ನಿಮ್ಮ ಊರಿನಲ್ಲಿರುವ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಸೊ ನಿಮ್ಮ ಊರಲ್ಲಿರುವಂತಹ ಗ್ರಾಮ ಪಂಚಾಯಿತಿಯಲ್ಲಿ ಹೋದ ತಕ್ಷಣ ಅವರಿಗೆ ಹೇಳಿ 2 ಲಕ್ಷ ರೂಪಾಯಿ ಪಶು ಶೆಡ್ ಅನ್ನ ಹೊಡೆಯುವಂತ ಸ್ಕೀಮ್ ಬಂದಿದೆ, ಆ ಸ್ಕೀಮ್ಗೆ ನಾವು ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿ ಅವರು ಒಂದು ಫಾರ್ಮ್ ಅನ್ನ ಕೊಡ್ತಾರೆ. ಅದನ್ನ ಫಾರ್ಮ್ ಅನ್ನ ಕರೆಕ್ಟ್ ಆಗಿ ಫಿಲ್ಅಪ್ ಮಾಡಿ ನಾ ಹೇಳಿರುವಂತ ಡಾಕ್ಯುಮೆಂಟ್ಸ್ ಅನ್ನ ಹಚ್ಚಿ ಕರೆಕ್ಟ್ ಆಗಿ ಕೊಟ್ರೆ ಸಾಕು, ಅವರನ್ನು ಅದನ್ನು ಸಬ್ಮಿಟ್ ಮಾಡಿ ಕೊಡುತ್ತಾರೆ. ಈ ಒಂದು ಸ್ಕೀಮ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಅಲ್ಲೇ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಿ, ಅಲ್ಲೇ ಅರ್ಜಿಯನ್ನು ಸಲ್ಲಿಸಿ. ಈ ರೀತಿಯಾದಂಥ ಮಾಹಿತಿ ತಿಳಿಸ್ಕೊಡೋಣಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.